ಮಾಡಿದ್ರು. ನಾನು ವಿನಯ ಇಬ್ರು ಕುತ್ಕೊಂಡು ಕೇಳಿದ್ವಿ. ಬಹಳ ಅಪರೂಪ ಆ ಥರದ ಒಂದು ಕಥೆಗಳನ್ನ, ಅಂದ್ರೆ ಫಸ್ಟ್ ಟೈಮೇ ಕೇಳಿದ ತಕ್ಷಣ ಒಂದು ವಾವ್ ಅನ್ಸೋದು. ಸೊ ನನಗೆ ಅದು ಕೌಶಲ್ಯ ಸುಪ್ರಚಾರ ಅನ್ನೋದ್ರಲ್ಲಿ ಅನ್ಸಿತ್ತು. ಅಂದ್ರೆ ಕತೆ ಕೇಳ್ತೀನಿ, ವಾವ್ ಇದೇನೋ ಒಂದು ಆಗುತ್ತೆ ಅಂತ. ಸೊ ಅದಾದ್ಮೇಲೆ ಕೇಳಿದ್ದು ಫಾದರ್. ಸೊ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿತ್ತು ಇದು, ಅಂದ್ರೆ ಇದು ತುಂಬಾ ಚೆನ್ನಾಗಿದೆ. ಈಗೆಲ್ಲ ಹೇಳ್ತಾ ಇದ್ದಾರೆ ಎಮೋಷನ್ ಅದು ಇದು, ತಂದೆ ಮಗನ ಎಮೋಷನ್ ಅದು ಇದು ಅಂತೆಲ್ಲ. ಬಟ್ ಎಮೋಷನ್ ಇದೆ, ಬಟ್ ಅದಕ್ಕೂ ಮೀರಿದಂತ ಒಂದಷ್ಟು ಅಂಶಗಳು ಕ್ಲೈಮ್ಯಾಕ್ಸ್ ಅಲ್ಲಿ ಒಂದಷ್ಟು ಇವೆಂಟ್ಸ್ಗಳಿದೆ. ಅದು ತುಂಬಾ ಅದ್ರ ಕತೆ ಕೇಳೋವಾಗ ನನಗೆ ಒಂದು ಜಲ್ ಕೊಡ್ದಿತ್ತು. ಅಯ್ಯೋ ಹೆಂಗೆ ಇದನ್ನ ನಾನು ಮಾಡ್ಬೋದ ಇದನ್ನ ಅನ್ನೋದ್ರಿಂದ ನನಗೆ ಭಯ ಆಗೋಗಿತ್ತು. ನನ್ನ ನನಗೆ ಯಾಕೋ ಒಂಥರ ಆಗ್ತಿದೆ, ಬೇಕಾ ಇಲ್ಲೇ ತುಂಬಾ ಚೆನ್ನಾಗಿದೆ, ಮಾಡ್ಲೇಬೇಕು ಅಂತ. ಅಂದ್ರೆ ಕ್ಲೈಮ್ಯಾಕ್ಸ್ ಆ ಥರದ ಸಿನಿಮಾ ನೋಡೋದಾಗ ಗೊತ್ತಾಗುತ್ತೆ. ಸೊ ಒಂದು ವಿಭಿನ್ನವಾದ, ಅಂದ್ರೆ ಎಲ್ಲೂ ಈ ತರದೊಂದು ಸಬ್ಜೆಕ್ಟ್, ಅಂದ್ರೆ ತಂದೆ ಮಗಂದು ಕಥೆಗಳು ಬಂದಿದೆ, ಅಥವಾ ಮಗಂದು ತಾಯಿ ಮಗನ್ ಬಂದಿದೆ, ಈ ಥರದ್ದೆಲ್ಲ ಕಥೆಗಳು ಬಂದಿದೆ. ಬಟ್ ಇಲ್ಲಿ ನಡೆಯುವಂತ ಒಂದು ಇನ್ಸಿಡೆಂಟ್ ಏನಿದೆಯಲ್ಲ, ಇದು ಬಹುಶಃ ನಾನು ಎಲ್ಲೂ ನೋಡಿಲ್ಲ ಅಥವಾ ಎಲ್ಲೂ ಕೇಳಿಲ್ಲ. ಆ ಥರದೊಂದು ಒಂದು ಬೇಸರ ಮಾಡಿರುವಂತ ಒಂದು ಕತೆ. ರಾಜಮೋಹನ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಇಂಥ ಒಂದು ಅದ್ಭುತವಾದ ಒಂದು ಕಥೆನ ನಾನು ಬರೆದಿರೋದಕ್ಕೆ, ಪ್ಲಸ್ ಅದನ್ನ ನಮ್ಮ ಹತ್ರ ತಗೊಂಬಂದಿದ್ದಕ್ಕೆ ಥ್ಯಾಂಕ್ ಯು. ಅಂಡ್ ಚಂದ್ರು ಸರ್, ಥ್ಯಾಂಕ್ ಯು ಸೊ ಮಚ್. ಈ ಥರದೊಂದು ಒಳ್ಳೆ ಸಿನಿಮಾ ಕೊಟ್ಟಿರೋದಕ್ಕೆ. ಅಂಡ್ ನನಗೆ ಎಸ್ಪೆಷಲಿ ಅಂದ್ರೆ ಒಂದು ಒಳ್ಳೊಳ್ಳೆ ಒಂದು ಫ್ಯಾಮಿಲಿ ಸಿನಿಮಾಗಳು ಮಾಡಬೇಕು, ಒಂದು ಸೆಲೆಬ್ರಿಟಿ ಸಿನಿಮಾಗಳು ಮಾಡಬೇಕು. ನಮ್ಗೆ ಹೇಗೆ ಅಂದ್ರೆ ಅಣ್ಣವ್ರು ಏನ್ ಮಾಡ್ತಾರೆ ಆ ಥರ ಸ್ಪೀಚ್ ಅನ್ನ ಮಾಡ್ಬೇಕಪ್ಪ ಅಂದ್ರೆ, ಒಂದು ಸಿನಿಮಾ ಮಾಡಿತು ಅಂದ್ರೆ ಒಂದು 30 ವರ್ಷ ಆದ್ರೂ ನೋಡ್ಬೇಕು ಆ ಸಿನಿಮಾನ. ಆ ಥರದ್ದು ಒಂದು ಆಸೆ ನನಗೆ ಪರ್ಸನಲಿ, ಆ ಥರ ಸಿನಿಮಾಗಳು ಮಾಡೋದಕ್ಕೆ. ಬಟ್ ಆ ಥರ ಕಥೆಗಳು ಸಿಗೋದು ಬಹಳ ಅಪರೂಪ. ಸೊ ಆ ಥರದ ಒಂದು ಅಪರೂಪದ ಒಂದು ಕತೆ ಫಾದರ್. ಅಂಡ್ ಡೆಫಿನೆಟ್ಲಿ ಸಿನಿಮಾ ಅಂದ್ರೆ ಸಿನಿಮಾ ಹಿಟ್ಟಾಗುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳೋದಕ್ಕಿಂತ ಬಹಳ ವರ್ಷಗಳ ಕಾಲ ಮನಸ್ಸಲ್ಲಿ ಉಳಿಯುವಂಥ ಚಿತ್ರ ಫಾದರ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್.